ಫ್ರೆಂಡ್ಸ್, ಸ್ನೇಹಿತರೆ, ಇವತ್ತಷ್ಟೇ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಅಧಿಕೃತವಾಗಿ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳಿಗೆ ಭರ್ತಿ ಮಾಡ್ಕೋತೀವಿ ಅಂತ ಹೇಳಿ ಆನ್ಲೈನ್ ಅರ್ಜಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಈ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗೆ ಸಂಬಂಧಪಟ್ಟಂತ ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿವಿಧ ಸೇವಾ ವೃಂದ ಮತ್ತೆ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳಿಗೆ ಈ ಒಂದು ಕೆಪಿಎಸ್ಸಿ ವತಿಯಿಂದ ಅರ್ಜಿಯನ್ನು ಕಾಲ್ ಮಾಡಲಾಗ್ತಾ ಇದೆ, ಅದರಲ್ಲಿ ಗ್ರೂಪ್ ಎ ಹುದ್ದೆಗಳೆಷ್ಟು, ಗ್ರೂಪ್ ಬಿ ಹುದ್ದೆಗಳೆಷ್ಟಿದಾವೆ, ಸೊ ಮತ್ತೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ವಿವರ ಮತ್ತೆ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ, ಜೊತೆಗೆ ಅರ್ಜಿ ಸಲ್ಲಿಸುವಂತ ವಿಧಾನ ಯಾವ ತರ ಇರುತ್ತೆ, ಅರ್ಜಿಯ ಶುಲ್ಕ ಎಷ್ಟಿರುತ್ತೆ, ಮತ್ತೆ ಶೈಕ್ಷಣಿಕ ವಿದ್ಯಾರ್ಥಿ ಏನಿರಬೇಕು, ಪರೀಕ್ಷೆ ವಿಧಾನ ಯಾವ ತರ ಇರುತ್ತೆ, ಮತ್ತೆ ನಿಮಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟಿರಬೇಕು, ಎಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವಂತದ್ದು ಕೆಪಿಎಸ್ಸಿ ಅವರ ಒಂದು ಅಧಿಕೃತ ವೆಬ್ ಪೇಜ್. ನೀವು ಆ ಒಂದು ಪೇಜ್ಗೆ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿ ಲಿಂಕ್ ಆಗ್ತಾ ಇದೆ. ಹೊಸದೇನು ಅಂತಿದೆಯಲ್ಲ, ಇಲ್ಲಿ 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 319 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳ್ತೇನೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೋಡಿ, ಇದು ಈ ಕರ್ನಾಟಕ ಲೋಕಸೇವಾ ಆಯೋಗದವರ ಅಧಿಕೃತ ಒಂದು ಅಧಿಸೂಚನೆ ನಾವಿಲ್ಲಿ ನೋಡ್ತಾ ಇರುವಂತದ್ದು. ಇವತ್ತೇ ಅದು ಸಂಜೆ ಅನೌನ್ಸ್ ಆಗಿರುವಂತದ್ದು ನೋಡಬಹುದು. ಡೇಟ್ ಇಲ್ಲಿ 31/7/2026 ಅಂತ ಹೇಳಿ. ಸ್ನೇಹಿತರೆ, ಈ ಅಧಿಸೂಚನೆ ಹೇಳುತ್ತೆ, ನಾವು ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರಿ 2026-27ನೇ ಸಾಲಿಗೆ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಆಯೋಗ ನಡೆಸ್ತಕ್ಕಂತ ಒಂದು ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ನಾವು ಆಹ್ವಾನ ಮಾಡಿದೀವಿ ಅಂತ ಹೇಳ್ತಾರೆ. ಸೊ ಹುದ್ದೆಗಳ ವಿವರ ಕೆಳಗಂಡದೆ ಅಂತ ಹೇಳ್ತಾರೆ. ಸೊ ನೋಡಿ, ನಾವು ಇಲ್ಲಿ ಮೊದಲನೇ ಕಾಲಮ್ ಅಲ್ಲಿ ಕ್ರಮ ಸಂಖ್ಯೆ ಇದೆ, ಎರಡನೇ ಕಾಲಮ್ ಅಲ್ಲಿ ಸೇವಾ ವೃತ್ತದ ಹೆಸರು ಮತ್ತು ಇಲಾಖೆ ಹೆಸರುಗಳನ್ನ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಬಂದ್ರೆ ಹುದ್ದೆಗಳ ಸಂಖ್ಯೆ ಅಲ್ಲಿ ಎರಡನ್ನು ಡಿವೈಡ್ ಮಾಡಿದ್ದೇನೆ. ಒಂದು ಉಳಿಕೆ ಮೂಲದಿಂದ ಮತ್ತೆ ಹೈದರಾಬಾದ್ ಕರ್ನಾಟಕದಿಂದ ಅಷ್ಟರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಬಂದಿದ್ದೆ ಆದ್ರೆ 5 ಇಲಾಖೆ ಅಥವಾ ಸೇವಾ ವೃತ್ತದ ವಿಭಾಗಗಳಲ್ಲಿ ಕಾದಿರತಕ್ಕಂತಹ ಗ್ರೇಡ್ ಎಗೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಸೊ ಮೊದಲನೇದು ಸಹಾಯಕ ಆಯುಕ್ತರು, ಕಿರಿಯ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಂತೇಳಿ ಇಲ್ಲಿ ಉಳಿಕೆ ಮೂಲದಿಂದ 36 ಹುದ್ದೆ ಇದಾವೆ. ಹೈದರಾಬಾದ್ ಕರ್ನಾಟಕ 3 ಹುದ್ದೆ ಇದಾವೆ, ಒಟ್ಟು 39. ಹಾಗೆ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆಗೆ ಬಂದ್ರೆ 50 ಹುದ್ದೆ ಉಳಿಕೆ ಮೂಲದಿಂದ. ಸೊ ಹೈದರಾಬಾದ್ ಕರ್ನಾಟಕ ಯಾವುದೇ ಇಲ್ಲ, ಒಟ್ಟು 50. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2 ಇದಾವೆ. ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 13 ಇದೆ. ಹೈದರಾಬಾದ್ ಕರ್ನಾಟಕ 2, ಒಟ್ಟು 15 ಹುದ್ದೆಗಳಿರುವಂತದ್ದು. ಹಾಗೆ ಬಂದ್ರೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11 ಇದೆ. ಸೊ ಒಟ್ಟು ಗ್ರೂಪ್ ಎಗೆ ಬಂದ್ರೆ 112 ಪ್ಲಸ್ 5 ಕಲ್ಯಾಣ ಕರ್ನಾಟಕದ್ದು, ಒಟ್ಟು 117 ಹುದ್ದೆಗಳು ಗ್ರೂಪ್ ಎಗೆ ಸಂಬಂಧಪಟ್ಟಂತ ಹುದ್ದೆಗಳಾಗಿರ್ತವೆ ಸ್ನೇಹಿತರೆ ಈ ಕೆಎಎಸ್ ಅಲ್ಲಿ. ಹಾಗೆ ಗ್ರೂಪ್ ಬಿ ಗೆ ಬಂದಿದ್ದೆ ಆದ್ರೆ ನೋಡಿ, ಗ್ರೂಪ್ ಬಿ ನಲ್ಲಿ ಹೆಚ್ಚು ಕಮ್ಮಿ 13 ಇಲಾಖೆನಲ್ಲಿ 13 ವೃಂದದಲ್ಲಿ ಕಾದಿರ್ತಕ್ಕಂಥ ಗ್ರೂಪ್ ಬಿ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕಾಲ್ ಮಾಡಿರುವಂತದ್ದು ಈ ಕೆಎಎಸ್ ಅಡಿನಲ್ಲಿ. ಸೊ ಇದರಲ್ಲಿ ತಹಸೀಲ್ದಾರ್ ಬರುತ್ತೆ, ಆಮೇಲೆ ವಾಣಿಜ್ಯ ತೆರಿಗೆ ಅಧಿಕಾರಿ ಬರುತ್ತೆ, ಸಹಾಯಕ ಅಧೀಕ್ಷಕರು ಬರುತ್ತೆ, ಸಾಕಷ್ಟು ಇದಾವೆ. ನಾನು ಹೇಳಿದಂಗೆ 13 ಇಲಾಖೆಗಳಲ್ಲಿ ಕಾಲ್ ಮಾಡಿರುವಂತದ್ದು. ತಹಸೀಲ್ದಾರ್ ಗ್ರೇಡ್ 2 18 ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಎಲ್ಲಾ ಹುದ್ದೆಗಳು ಮತ್ತೆ ಇಲಾಖೆವಾರು ವಿಡಿಯೋನ ಮಾಡ್ತೇನೆ. ಸೊ ಈಗ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ತಹಸೀಲ್ದಾರ್ ಒಟ್ಟು 25 ಇರುವಂತದ್ದು, ವಾಣಿಜ್ಯ ತೆರಿಗೆ ಅಧಿಕಾರಿ 74, ಸಹಾಯಕ ಅಧೀಕ್ಷಕರು ಕಾರಾಗೃಹ 6 ಇದೆ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 21 ಇದೆ, ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ 12 ಇದೆ, ಅಬಕಾರಿ ಉಪ ಅಧೀಕ್ಷಕರು 5, ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ 3 ಇದಾವೆ, ಮುಖ್ಯಾಧಿಕಾರಿ ಗ್ರೇಡ್ 1 ಸೊ ಅದು 20 ಇದಾವೆ, ಸಹಾಯಕ ಖಜಾನಾಧಿಕಾರಿ 12 ಇದೆ, ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 4 ಇದೆ, ಗ್ರಾಹಕರ ವ್ಯವಹಾರಗಳ ಇಲಾಖೆ 4 ಇದೆ. ಹಾಗೆ ಶಾಖಾಧಿಕಾರಿಗಳು 5 ಇದಾವೆ, ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ 4 ಇದೆ, ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆ 11 ಇದೆ. ಸೊ ಒಟ್ಟು ಸ್ನೇಹಿತರೆ ಉಳಿಕೆ ಮೂಲ ವೃಂದದ 185, ಕಲ್ಯಾಣ ಕರ್ನಾಟಕದ 17, ಒಟ್ಟು 202 ಹುದ್ದೆಗಳಿರುವಂತದ್ದು. ಸೊ ಒಟ್ಟಾರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಸೇರಿದ್ರೆ ನಮಗೆ 117 ಪ್ಲಸ್ 202 319 ಈ ಒಂದು ಹುದ್ದೆಗಳಿಗೆ ಈ ಬಾರಿ ಕೆಎಎಸ್ ಗೆ ಅರ್ಜಿಯನ್ನು ಕಾಲ್ ಮಾಡಿರುವಂತದ್ದು. ಹಾಗೆ ಬಂದ್ರೆ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅರ್ಜಿ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಸ್ನೇಹಿತರೆ ನಾಳೆಯಿಂದ ಪ್ರಾರಂಭ ಆಗುತ್ತೆ, ಆಗಸ್ಟ್ 1ನೇ ತಾರೀಕು. ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತಂದ್ರೆ ಇದೇ ಆಗಸ್ಟ್ ತಿಂಗಳ 31ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ. ಹಾಗೆ ಮತ್ತೆ ಪೂರ್ವಭಾವಿ ಪರೀಕ್ಷೆಯ ದಿನಾಂಕವನ್ನು ಕೂಡ ಇಲ್ಲಿ ಟೆಂಟೇಟಿವ್ ಆಗಿ ಅನೌನ್ಸ್ ಮಾಡಿದ್ದಾರೆ.
ಸೊ ನವೆಂಬರ್ 15ನೇ ತಾರೀಕು ನಿಮಗೆ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಥವಾ ಪ್ರಿಲಿಮ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಕೆಳಗೆ ಕಾಣ್ತಕ್ಕಂಥ ಹೆಲ್ಪ್ ಲೈನ್ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಒಂದಷ್ಟು ವಿಶೇಷ ಸೂಚನೆಗಳನ್ನ ನೀಡಿದರೆ ಎಲ್ಲ ವಿವರಗಳನ್ನ ಓದ್ಕೊಂಡು ನಂತರದಲ್ಲಿ ಅಪ್ಲಿಕೇಶನ್ ಹಾಕಿ ಅಂತೇಳಿ. ಹಾಗೆ ಒಂದ್ಸಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ತಿದ್ದುಪಡಿಗೆ ಅವಕಾಶ ಇರಲ್ಲ. ಹಾಗಾಗಿ ಫಸ್ಟ್ ಟೈಮ್ ನೀವು ಎಂಟ್ರಿ ಮಾಡ್ಬೇಕಾದ್ರೆ ನೀಟಾಗಿ ನೋಡಾಕಿ ಅಂತ ಹೇಳ್ತಾರೆ. ನಿಮ್ಮ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಅನುಬಂಧಗಳಲ್ಲಿ ನಾವು ಕೊಟ್ಟಿದ್ದೀವಿ ಕೆಳಗೆ ಅದೇ ಫಾರ್ಮೆಟ್ ಅಲ್ಲಿ ಮಾಡಿಸಿರಬೇಕು, ಮತ್ತೆ ಬದಲಾವಣೆಗೆ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಇದು ಒಂದು ಬಾರಿ ತಂತ್ರಾಂಶದ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಸದರಿ ಅರ್ಜಿಯಲ್ಲಿ ಮಾಹಿತಿಗಳನ್ನ ಆಯೋಗದ ಅಧಿಕಾರಿ ಸಿಬ್ಬಂದಿಗಳಿಗೆ ತಂತ್ರಾಂಶದಲ್ಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿರದ ಕಾರಣ ನೀವು ನೋಡ್ಕೊಂಡು ಹಾಕಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅರ್ಜಿಗಳನ್ನ ಆನ್ಲೈನ್ ಮೂಲಕವೇ ಭರ್ತಿ ಮಾಡಬೇಕು. ನಿಮ್ಮ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿರ್ತಕ್ಕಂಥ ಮೀಸಲಾತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಿ ಆಮೇಲೆ ಶುಲ್ಕವನ್ನ ನೀವು ಪಾವತಿ ಮಾಡಬೇಕು. ಶುಲ್ಕವನ್ನು ಹೇಗೆ ಪಾವತಿ ಅಂತ ಹೇಳಿದ್ರೆ ನೀವು ನೆಟ್ ಬ್ಯಾಂಕಿಂಗ್ ಆಗ್ಬೋದು, ಡೆಬಿಟ್ ಕಾರ್ಡ್ ಆಗ್ಬೋದು, ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಕೊನೆಗೆ UPIಗೂ ಕೂಡ ಅವಕಾಶ ಮಾಡಿದ್ದಾರೆ. ಅಲ್ಲಿ ನೀವು ಶುಲ್ಕವನ್ನು ಪಾವತಿ ಮಾಡಲೇಬೇಕು. ನೀವು ಶುಲ್ಕವನ್ನು ಪಾವತಿ ಮಾಡಲಿಲ್ಲ ಅಂದ್ರೆ ಅರ್ಜಿ ಕಂಪ್ಲೀಟ್ ಆಗಲ್ಲ, ಅದನ್ನ ತಿರಸ್ಕಾರ ಮಾಡ್ತಾರೆ. ಸೊ ಅರ್ಜಿನ ಸಲ್ಲಿಸುವಂತ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಹಂತಗಳನ್ನ ಕೊಟ್ಟಿದ್ದಾರೆ, ನೀವು ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತೇಳಿ OTR ಅಂತೇಳಿ ಕರಿತೀವಿ. ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದ್ದು ಅಭ್ಯರ್ಥಿಗಳು ನೀಡಿರುವ ಮಾಹಿತಿಯನ್ನು ಮುಂದಿನ ಎಲ್ಲ ಅಧಿಸೂಚನೆಗಳಿಗೂ ಪರಿಗಣಿಸಲಾಗೋದ್ರಿಂದ ಅಭ್ಯರ್ಥಿಗಳು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ನಂತರದ ಹಂತಗಳಲ್ಲಿ ಅತಿ ಜಾಗರೂಕತೆಯಿಂದ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಅಭ್ಯರ್ಥಿ ಸೂಚನೆಗಳನ್ನ ಹಂತ ಓದ್ಕೊಂಡು ಎಲ್ಲ ಸೂಚನೆಗಳನ್ನ ಓದಿದ ನಂತರ ಅರ್ಜಿನ ಭರ್ತಿ ಮಾಡಿ ಅಂತ ಹೇಳ್ತಾರೆ. ಸೊ ನೀವು KPSC ವೆಬ್ಸೈಟ್ಗೆ ಹೋಗಿ ಈ ಒಂದು ಲಿಂಕ್ ಮುಖಾಂತರನೇ ಅರ್ಜಿನ ಸಲ್ಲಿಸಬೇಕು, ಬೇರೆ ಯಾವ ಲಿಂಕ್ ಇಂದನೂ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಫಸ್ಟ್ ನೀವು ಮಾಡಿಕೊಂಡು ನಿಮ್ಮ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಮೇಲ್ ID ಮತ್ತೆ ಮೊಬೈಲ್ ಸಂಖ್ಯೆ ಕಡ್ಡಾಯ ಆಗಿರುತ್ತೆ. ಅದನ್ನ ನೀವು ವರ್ಕಲ್ಲಿರುವಂತಹ ಇಮೇಲ್ ID, ವರ್ಕಲ್ಲಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಕೊಡಿ. ಯಾಕೆಂದ್ರೆ ಚಾಲ್ತಿಯಲ್ಲಿ ಇರಬೇಕು, ಇಲ್ಲಾಂದ್ರೆ ನಾಳೆ ಕಮ್ಯುನಿಕೇಶನ್ ಎಲ್ಲ ಮೆಸೇಜ್ ಅಲ್ಲಿ ಅಥವಾ ಇಮೇಲ್ ಅಲ್ಲಿ ಬರುತ್ತೆ, ಅವಾಗ ನೀವು ನೋಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ಅಟ್ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ ಇರುವಂತವು ಅಥವಾ ಚಾಲ್ತಿಯಲ್ಲಿರುವಂತಹ ಇಮೇಲ್ ID ಮತ್ತೆ ಮೊಬೈಲ್ ಸಂಖ್ಯೆಯನ್ನು ಕೊಡಿ. ಅಭ್ಯರ್ಥಿಗಳು ತಮ್ಮ ವಿವರಗಳನ್ನು ಒಮ್ಮೆ ಮಾತ್ರ ಭರ್ತಿ ಮಾಡಬೇಕಾಗುತ್ತದೆ ಮತ್ತು ಈ ವಿವರಗಳನ್ನೆಲ್ಲ ಭವಿಷ್ಯದ KPSC ಅಧಿಸೂಚನೆಗಳಿಗೆ ಬಳಸಲಾಗುತ್ತೆ. ಅದರಿಂದ ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನ ಜೋಪಾನವಾಗಿ ಕಾಯ್ದಿಟ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನೀವು ಬರೀ KIS ಅಷ್ಟೇ ಅಲ್ಲ, KPSC ಇಂದ ಕಾಲ್ ಮಾಡುವಂತಹ ಮುಂದೆ ಯಾವುದೇ ಎಕ್ಸಾಮ್ ಆದ್ರೂ ಸರಿ, ಅದಕ್ಕೆ ನಿಮ್ಮ ಈ ಇನ್ಫಾರ್ಮೇಶನ್ ಅನ್ನ ನಾವು ಫೆಚ್ ಮಾಡ್ಕೋತೀವಿ ಅಥವಾ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಹಾಗಾಗಿ ಈಗೇನು ಯೂಸರ್ ID ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋತೀವಿ ಅದನ್ನ ಬರೆದು ಇಲ್ಲದ ಕಡೆ ಜೋಪಾನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಮುನ್ನ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಿ ಹೊಸ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ನೀವು ನಿಮ್ಮ ಲಾಗಿನ್ ನಲ್ಲಿ ಮಾತ್ರ ನಿಮ್ಮ ಮಾಹಿತಿಯನ್ನ ನವೀಕರಿಸೋದಕ್ಕೆ ಅವಕಾಶ ಇದೆ, ಮುಂದಿನ ದಿನಗಳಲ್ಲಿ ನವೀಕರಿಸೋದಕ್ಕೆ ಅವಕಾಶ ಇಲ್ಲ. ನೀವೇನಾದ್ರೂ SSLC ಯನ್ನ 2002 ಅಥವಾ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳಾಗಿದ್ರೆ ನೀವೇ ಮ್ಯಾನ್ಯುಯಲ್ ಆಗಿ ಅದನ್ನ ಎಂಟ್ರಿ ಮಾಡಬೇಕು. 2003 ನಂತರದಲ್ಲಿ ನೀವು SSLC ಯನ್ನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ನೋಂದಣಿ ನಂಬರ್ ಅನ್ನ ಹಾಕಿದ್ರೆ ಸಾಕು, SSLC ಯ ನೋಂದಣಿ ಸಂಖ್ಯೆಯನ್ನು ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬೋರ್ಡ್ ಇಂದ ನಿಮ್ಮ ಇನ್ಫಾರ್ಮೇಶನ್ ಫೆಚ್ ಆಗುತ್ತೆ. ಹಾಗೆ ವೈಯಕ್ತಿಕ ವಿವರದಲ್ಲಿ CBSE 2003 ಅಥವಾ ಅದಕ್ಕಿಂತ ಹಿಂದೆ ನೀವೇನಾದ್ರೂ ICSE ಇತರ ರಾಜ್ಯಗಳ ಸರ್ಕಾರದ 10ನೇ ತರಗತಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಸ್ವತಃ ನೀವೇ ಎಂಟ್ರಿ ಮಾಡಬೇಕು. 2004 ನಂತರ ನೀವು CBSE ICSE ಓದಿದ್ರೆ ಅದು ಆಟೋಮೆಟಿಕ್ ಫೆಚ್ ಆಗುತ್ತೆ ಅವಾಗೂ ಕೂಡ. ಆಗ ವಿದ್ಯಾರ್ಹತೆ ವಿವರದಲ್ಲಿ PUC ತರಗತಿಯನ್ನ 2007 ಅಥವಾ ಅದಕ್ಕಿಂತ ಹಿಂದೆ ಅಭ್ಯಾಸ ಮಾಡಿದ್ರೆ ಸೊ ಡೇಟಾ ನಲ್ಲಿ ಬರದೇ ಇದ್ದಂತ ಸಂದರ್ಭದಲ್ಲಿ ನೀವು ಸ್ವತಃ ಅದನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಏನು PUC ತರಗತಿ 2008 ನಂತರದಲ್ಲಿ ನೀವು ಮಾಡಿತ್ತು ಅಂತ ಹೇಳಿದ್ರೆ ಸೊ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ಹಾಕಿದ್ರೆ ಸಾಕು, ಅದು ಆಟೋ ಫೆಚ್ ಆಗುತ್ತೆ ಅಂತ ಹೇಳ್ತಾರೆ. ವಿವರವಾದಂತಹ ನಿಮ್ಮ ಆಧಾರ್ ಕಾರ್ಡು ಅಥವಾ ID, ರೇಷನ್ ಕಾರ್ಡು ಈ ಸಂಖ್ಯೆಗಳನ್ನ ನಮೂದಿಸಿದಲ್ಲಿ ನಿಮ್ಮ ಕಾಯಂ ವಿಳಾಸದ ಮಾಹಿತಿಯನ್ನ ಸ್ವಯಂಚಾಲಿತವಾಗಿ ಪಡೆಯುತ್ತೆ ಅದು ಅಂತ ಹೇಳ್ತಾರೆ. ಹಾಗೆ ಅರ್ಜಿದಾರರ ವಿವರ ಪುಟದಲ್ಲಿ ಅಗತ್ಯವಿರತಕ್ಕಂಥ ಎಲ್ಲ ಮಾಹಿತಿಗಳನ್ನ ಎಚ್ಚರಿಕೆಯಿಂದ ಒದಗಿಸಿ ಸೇವ್ ಅಂತ ನೀವು ಬಟನ್ ಅನ್ನ ಕ್ಲಿಕ್ ಮಾಡಿಕೊಂಡು ಮುಂದೆ ಹೋಗಬಹುದಾಗಿರುತ್ತೆ. ನೆಕ್ಸ್ಟ್ ಬಂದಾಗ ಅದನ್ನ ನೀವು ಎಡಿಟ್ ಮಾಡ್ಕೋಬಹುದಾಗಿರುತ್ತೆ. ಅಂದ್ರೆ ಮೀನ್ಸ್ ಫೈನಲ್ ಸಬ್ಮಿಷನ್ ಮಾಡೋಕ್ಕಿಂತ ಮುಂಚೆ ಸಪೋಸ್ ನೀವು ಏನೋ ಒಂದು ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ತಾ ಇದ್ರಿ, ಸಿಗ್ಲಿಲ್ಲ, ಸೊ ಎಂಟ್ರಿ ಮಾಡಿರೋದು ಮತ್ತೆ ಎಂಟ್ರಿ ಮಾಡ್ಬೇಕಲ್ಲ ಅಂತ ಅನ್ನೋದು ಸೇವ್ ಅಂತ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಎಂಟರ್ ಆಗಿ ಲಾಗಿನ್ ಆಗಿ ಅಲ್ಲಿಂದ ಕಂಟಿನ್ಯೂ ಆಗ್ಬೋದು. ಹಾಗೆ ಮೀಸಲಾತಿ ವಿವರವನ್ನು ನೀವು ಪಡೆಯಲು ಇಚ್ಛಿಸಿದ್ದಲ್ಲಿ ನಿಮ್ಮ ಜಾತಿಯ ಒಂದು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣ ಆಗಿರ್ಬೋದು ಅಥವಾ ಯಾವುದೇ ಒಂದು ಜಾತಿಯ RD ಸಂಖ್ಯೆಯನ್ನು ನಮೂದಿಸಿದ್ರೆ ಅದು ವಿವರಗಳನ್ನು ಬರುತ್ತೆ.
ಸೊ ನಿಮ್ಮ ಭಾವಚಿತ್ರ, ಇತ್ತೀಚಿನ ಒಂದು ಛಾಯಾಚಿತ್ರ ಮತ್ತೆ ಸಹಿಯನ್ನ ನೀವು ಅಪ್ಲೋಡ್ ಮಾಡಬೇಕು. ಅದು 200 KB ಮೀರಿರಬಾರ್ದು ಅಂತ ಹೇಳ್ತೇನೆ ಭಾವಚಿತ್ರ. ಸಹಿ ಆದರೆ 70 KB ಇರಬೇಕು ಸ್ನೇಹಿತರೆ. ಸೊ ಒಂದಷ್ಟು ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ, ಅದನ್ನ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಆಯ್ತಲ್ಲ. ಅದಾದ ನಂತರದಲ್ಲಿ ಅರ್ಹತಾ ಷರತ್ತುಗಳನ್ನ ಪೂರೈಸಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅವರ ಅರ್ಜಿಯನ್ನು ಮುಂದುವರಿಸೋದಕ್ಕೆ ತಂತ್ರಾಂಶ ಅನುಮತಿ ನೀಡುತ್ತೆ. ನಿಮ್ಗೆ ಅರ್ಹತಾ ಷರತ್ತುಗಳನ್ನ ನೀವು ಫಿಲ್ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ನೀವೇನಾದ್ರೂ ಅರ್ಜಿಯಲ್ಲಿ ಅಂತಿಮ ಸಲ್ಲಿಕೆಗೆ ಮೊದಲು ನೀವು ಅರ್ಜಿಯಲ್ಲಿ ಎಲ್ಲ ಸಂಬಂಧಿತ ಕ್ಷೇತ್ರಗಳನ್ನು ಸರಿಯಾಗಿ ಭರ್ತಿ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಂಡು ನಿರ್ದಿಷ್ಟ ಹುದ್ದೆಗೆ ಅರ್ಜಿ ಸಲ್ಲಿಸಿದ ನಂತರ ಸಲ್ಲಿಸಲಾದಂತಹ ಅರ್ಜಿಯಲ್ಲಿನ ವಿವರಗಳನ್ನು ಮತ್ತೊಮ್ಮೆ ಬದಲಾವಣೆ ಮಾಡೋದಕ್ಕೆ ನೀವೇನಾದ್ರು ಇಷ್ಟಪಟ್ಟರೆ ಅಪ್ಲೈಡ್ ಪೋಸ್ಟ್ ಟ್ಯಾಬ್ ನಲ್ಲಿ ನೀವು ಸಲ್ಲಿಸಲಾದಂತಹ ಹುದ್ದೆಯ ಅರ್ಜಿಯನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ OTR ಅರ್ಜಿಯನ್ನ ವಿವರಗಳನ್ನ ಬದಲಾಯಿಸಿಕೊಂಡು ಹೊಸ ಅರ್ಜಿನ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇರುತ್ತೆ. ಆದ್ರೆ ಡಿಲೀಟ್ ಮಾಡದ ಹುದ್ದೆಗೆ ಈಗಾಗಲೇ ಪಾವತಿಸಿದ ಶುಲ್ಕವನ್ನು ನಾವು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲ್ಲ ಅಂತ ಹೇಳ್ತಾರೆ. ಓಕೆ, ನಿರ್ದಿಷ್ಟ ಅಧಿಸೂಚನೆಗೆ ಅರ್ಜಿ ಶುಲ್ಕವನ್ನ ಪಾವತಿಸೋದಕ್ಕೆ ವಿಫಲವಾದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ. ಶುಲ್ಕವನ್ನ ಪಾವತಿ ಮಾಡೋದಕ್ಕೆ ಇಲ್ಲಿ 6 ವಿಧದ ಹಂತಗಳನ್ನ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಆಯೋಗದ ಅಧಿಸೂಚನೆ ಬಗ್ಗೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಪರೀಕ್ಷೆಯನ್ನು ನಿಗದಿಪಡಿಸಿದಾಗ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಸೂಚನೆಯನ್ನ ನಿಮಗೆ ನಂತರದಲ್ಲಿ ಸ್ವೀಕಾರ ಮಾಡ್ತೀರಾ. ಅದು ಮೆಸೇಜ್ ಆಗ್ಬೋದು ಅಥವಾ ಇಮೇಲ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದಷ್ಟು ರಿಸರ್ವೇಶನ್ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ, ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಶುಲ್ಕ ಎಷ್ಟು ಈ ಒಂದು ಹುದ್ದೆಗಳಿಗೆ ಅಂತ ಹೇಳಿದ್ರೆ ಸಾಮಾನ್ಯ ಅಭ್ಯರ್ಥಿ ಅಂದ್ರೆ 600 ರೂಪಾಯಿ ಇರುತ್ತೆ. ಕ್ಯಾಟಗರಿ 2A 2B 3A 3B ಸೇರಿದವರು 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಕ್ಯಾಟಗರಿ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅರ್ಹತಾ ಷರತ್ತುಗಳನ್ನ ಕೊಟ್ಟಿದೆ, ಇದು ಕಾಮನ್ ಆಗಿರುತ್ತೆ. ಈ ವೆರಿ ಇಂಪಾರ್ಟೆಂಟ್ ಆಗಿ ಈ ಪರೀಕ್ಷೆಯ ಪ್ರಯತ್ನಗಳು ಎಷ್ಟು ಅಂತ ಕೆಲವರು ಕೇಳ್ತಿರ್ತಾರೆ. ನೋಡಿ, ಇಲ್ಲಿ ಪರೀಕ್ಷೆಯ ಪ್ರಯತ್ನಗಳನ್ನ ಕೂಡ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಜನರಲ್ ಮೆರಿಟ್ ಅಭ್ಯರ್ಥಿ ಆದ್ರೆ 5 ಬಾರಿ ಎಕ್ಸಾಮ್ ಅನ್ನು ತಗೋಬಹುದು. ಕ್ಯಾಟಗರಿ 2A 2B 3A 3B ಅವರಾಗಿದೆ 7 ಬಾರಿ. SC ST ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಯಾವುದೇ ಲಿಮಿಟ್ ಇರಲ್ಲ ಅಟೆಂಪ್ಟ್ಗಳಿಗೆ. ಈ ಒಂದು ಎಕ್ಸಾಮ್ ತಗೊಳ್ಳೋದಕ್ಕೆ ನೋ ಲಿಮಿಟ್. ಏಜ್ ಎಲ್ಲಿವರೆಗೆ ಏಜ್ ರಿಸ್ಟ್ರಿಕ್ಷನ್ ಇದೆ ಅಲ್ಲಿವರೆಗೂ ನೀವು ಅಟೆಂಪ್ಟ್ಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನು ಅಂತ ಕೇಳಿದ್ರೆ ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿತವಾದಂತಹ ಯಾವುದೇ ವಿಶ್ವವಿದ್ಯಾನಿಲಯದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಸೊ ಒಂದಷ್ಟು ವಿಶೇಷ ಸೂಚನೆ ಕೂಡ ಹಾಕಿದ್ರಲ್ಲಿ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದಂತಹ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಥಿಯನ್ನು ಅಂತಿಮ ವರ್ಷದಲ್ಲಿ ಸೆಮಿಸ್ಟರ್ಲಿ ಅಥವಾ ಅಂತಿಮ ವರ್ಷ ಅಥವಾ ಸೆಮಿಸ್ಟರ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಫಲಿತಾಂಶ ಒಂದು ವೇಳೆ ಪ್ರಕಟವಾಗಿರದಿದ್ದಲ್ಲಿ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ವಿದ್ಯಾರ್ಥಿ ಪರೀಕ್ಷೆಯನ್ನು ಪಾಸು ಮಾಡಿರುವ ಬಗ್ಗೆ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಂಡು ರಿಸಲ್ಟ್ ಶೀಟ್ ಅನ್ನ ನೀವು ಕಂಟ್ರೋಲರ್ ಅಥವಾ ರಿಜಿಸ್ಟ್ರಾರ್ ಅವರಿಗೆ ದೃಢೀಕರಿಸಿ ಅಟೆಸ್ಟೆಡ್ ಮಾಡಿಸಿ ಅದನ್ನು ಒದಗಿಸಬೇಕು. ಇಲ್ಲ ಅಂದ್ರೆ ನಿಮ್ಮ ಒಂದು ಅಭ್ಯರ್ಥಿತನವನ್ನ ಅಥವಾ ಅಭ್ಯರ್ಥಿತ್ವವನ್ನ ತಿರಸ್ಕಾರ ಮಾಡ್ತೀವಿ ಅಂತಾರೆ. ಅಂದ್ರೆ ಇದರರ್ಥ ನೀವು ಸರ್ ನಾವು ಇವಾಗ ಫೈನಲ್ ಇಯರ್ BA ಮಾಡ್ತಾ ಇದೀವಿ, BCom ಮಾಡ್ತಾ ಇದೀವಿ, BBA ಮಾಡ್ತಾ ಇದೀವಿ ಅಥವಾ ಫೈನಲ್ ಇಯರ್ ಅಂಡರ್ ಗ್ರಾಜುಯೇಷನ್ ಅಥವಾ ಫೈನಲ್ ಸೆಮಿಸ್ಟರ್ ಇದೀವಿ ಅಂತ ಹೇಳಿದ್ರೆ ನೀವು ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ. ಆದ್ರೆ ನೀವು ಪ್ರಿಲಿಮ್ಸ್ ಬರೀಬಹುದು, ಮೇನ್ಸ್ ಬರೆಯೋಷ್ಟರೊಳಗಡೆ ನೀವು ಈ ಪಾಸ್ ಆಗಿರುವಂತ ಈ ಒಂದು ದೃಢೀಕರಣವನ್ನು ಅಲ್ಲಿ ಕಳಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಾಹಿತಿ ಹೇಳ್ತೀವಿ ಅಂತ ಹೇಳ್ತಾರೆ. ವಯೋಮಿತಿ ವೆರಿ ಇಂಪಾರ್ಟೆಂಟ್ ಆಗಿ ಈ ಒಂದು KSK ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟು ಅಂತ ಕೇಳಿದ್ರೆ ಕನಿಷ್ಠ ಬಂದು 21 ವರ್ಷ ಆಗಿರಬೇಕು. ಗರಿಷ್ಠ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೂ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಉಳಿದಂತೆ ಮಾಜಿ ಸೈನಿಕರಿಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದಷ್ಟು ಇಯರ್ಗಳನ್ನ ಎಕ್ಸ್ಕ್ಯೂಸ್ ಕೊಟ್ಟಿದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ಜನ್ಮ ದಿನಾಂಕಕ್ಕೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ TCಯನ್ನೇ ಕಡ್ಡಾಯವಾಗಿ ಕೊಡಬೇಕು, ಬೇರೆ ಯಾವುದನ್ನು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದಷ್ಟು ಪೋಸ್ಟ್ಗಳಿಗೆ ದೈಹಿಕ ದಾರ್ಢ್ಯತೆ ಪರೀಕ್ಷೆ ಬೇಕು ಅಂತ ಹೇಳ್ತಾರೆ, ಅದನ್ನ ನೀವು ನೋಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಪೊಲೀಸರು DYSP ಮತ್ತೆ ಕಾರಾಗೃಹ ಸೇವಾ ದಳ ಮತ್ತೆ ಅಬಕಾರಿ ಉಪ ಅಧೀಕ್ಷಕರಿಗೆ ಇರಬೇಕು. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಬಗ್ಗೆ ಹೇಳ್ತಾರೆ. ಸೊ ನೋಡಿ, ಮೇನ್ ನಿಮಗೆ 2 ರೀತಿಯ ಪರೀಕ್ಷೆಗಳನ್ನ ಮಾಡ್ತಾರೆ. ಒಂದು ಪೂರ್ವಭಾವಿ ಪರೀಕ್ಷೆ ಇರುತ್ತೆ, ಪ್ರಿಲಿಮ್ಸ್, ಮತ್ತೆ ಮೇನ್ ಎಕ್ಸಾಮ್ ಇರುತ್ತೆ. ಅದಾದ ನಂತರದಲ್ಲಿ ವೈವಾ ಇರುತ್ತೆ, ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳಿ ಅದನ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡಬಹುದು ಪ್ರಿಲಿಮ್ಸ್ ಅಲ್ಲಿ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. 200 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಯಾವೆಲ್ಲ ಆಸ್ಪೆಕ್ಟ್ ಗಳನ್ನ ಸಿಲೆಬಸ್ ಕವರ್ ಆಗಿರುತ್ತೆ ಮತ್ತೆ ಎಷ್ಟು ಕ್ವಶನ್ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾನೆ, ನೀವು ಅದನ್ನ ಇಲ್ಲಿ ನೋಡ್ಕೊಳ್ಳಿ. ಓಕೆ, ನಾನು ಇದ್ರ ಬಗ್ಗೆ ಸಪರೇಟ್ ಆಗಿ ಇನ್ನೊಂದು ವಿಡಿಯೋನ ಮಾಡ್ತೇನೆ. ವಿಡಿಯೋ ಲೆಂತ್ ಆಗುತ್ತೆ ಕಾರಣಕ್ಕೆ ಇದನ್ನ ಬ್ರೀಫ್ ಮಾಡ್ತಿದ್ದೀನಿ. ಸೊ ಪ್ರಿಲಿಮ್ಸ್ ಅಲ್ಲಿ
2 ಪೇಪರ್ 1 200 ಮಾರ್ಕ್ಸ್, ಪೇಪರ್ 2 ಒಂದು 200 ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಬಹಳ ವೆರಿ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂತ ಹೇಳ್ತಾರೆ. ತಪ್ಪು ಉತ್ತರಗಳಿಗೆ 0.25 ಮಾರ್ಕ್ಸ್ ಅನ್ನ ಕಳಿತೀವಿ ಅಂತ ಹೇಳಿದ್ದಾರೆ. ಹಾಗೆ ಒಂದಕ್ಕಿಂತ ಹೆಚ್ಚು ಅಥವಾ ಸಪೋಸ್ ಒಂದು ತಪ್ಪು ಉತ್ತರ ಹಾಕಿ ಒಂದು ಸರಿ ಉತ್ತರ ಹಾಕಿದ್ರೆ ಅದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅಭ್ಯರ್ಥಿ ಯಾವುದೇ ಪ್ರಶ್ನೆಯನ್ನು ಖಾಲಿ ಬಿಟ್ಟಿದ್ದಲ್ಲಿ ಯಾವುದೇ ಉತ್ತರ ನೀವು ಫಿಲ್ ಮಾಡದಿದ್ದಂತ ಪಕ್ಷದಲ್ಲಿ ಅಂತ ಪ್ರಶ್ನೆಗೆ ಯಾವುದೇ ಋಣಾತ್ಮಕ ಮಾರ್ಕ್ಸ್ ಇರಲ್ಲ ಅಂತ ಹೇಳ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಅದಕ್ಕೆ ಇರಲ್ಲ. ಪರೀಕ್ಷಾ ಪಠ್ಯಕ್ರಮ ನೋಡಿ, ಇಲ್ಲಿ ನೋಡ್ಕೋಬಹುದು ಏನ್ ಕೊಟ್ಟಿದ್ದಾರೆ ಅಂತೇಳಿ. ಪೇಪರ್ 1 ಮತ್ತೆ ಪೇಪರ್ 2ಗೆ ಮುಖ್ಯ ಪರೀಕ್ಷೆಗೂ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಪರೀಕ್ಷೆಗೆ ಇಲ್ಲಿ ಏನು ಒಂದು ಪೇಪರ್ ಅನ್ನ ಕೊಟ್ಟಿದ್ದಾರಲ್ಲ, ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಹೇಳಿದ್ದಾರೆ. ನಾನು ಇದನ್ನ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಅಂತ ಇರುತ್ತೆ. 25 ಅಂಕಗಳಿಗೆ ನಿಮ್ಮ ವ್ಯಕ್ತಿತ್ವ ಪರೀಕ್ಷೆಯನ್ನ ಮಾಡ್ತಾರೆ ಲಾಸ್ಟ್ ಅಲ್ಲಿ. ಏನು ಪ್ರಿಲಿಮ್ಸ್ ಮೇನ್ಸ್ ಆದ್ಮೇಲೆ ಲಾಸ್ಟ್ ಅಲ್ಲಿ ವೈವಾವಾಸ್ ಇರುತ್ತೆ. ಸೊ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ವರ್ಗದ, ಅದರ ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, SC/ST ಅಭ್ಯರ್ಥಿಗಳಾಗಿರ್ಬೋದು, ನೀವು ಇನ್ಯಾವುದೇ ಬೇರೆ ಮೀಸಲಾತಿಗಳನ್ನ ಕ್ಲೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಕೆಳಗಡೆ ಅವುಗಳ ನಮೂನೆಗಳನ್ನ ಕೊಟ್ಟಿದ್ದಾರೆ. ಆ ನಮೂನೆಗಳಲ್ಲಿ ನೀವು ಮಾಡಿಸಿ ಇಟ್ಕೊಂಡಿರ್ಬೇಕಾಗಿರುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ಹಾಗೆ ಕೆಳಗೆ ಬಂದ್ರೆ ಹುದ್ದೆಗಳ ವರ್ಗೀಕರಣ, ಮತ್ತೆ ಇಲ್ಲಿ ಟೇಬಲ್ ಅಲ್ಲಿ ನಿಮಗೆ ಇಂಡಿವಿಜುವಲ್ ಇಲಾಖೆ ವೈಸು ಎಷ್ಟು ಪೋಸ್ಟ್ ಇದಾವೆ ಮತ್ತೆ ರೋಸ್ಟರ್ ಯಾವ್ಯಾವ ಕ್ಯಾಟಗರಿಗೆ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಒಂದು ಟೇಬಲ್ ಅಲ್ಲಿ ಇಡ್ತಾ ಹೋಗ್ತೇನೆ ಸ್ನೇಹಿತರೆ. ಸೊ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ನಾನು ಆಗ್ಲೇ ಹೇಳಿದಂಗೆ ಗ್ರೂಪ್ ಎಗೆ ಬಂದ್ರೆ 5 ಇಲಾಖೆ, ಗ್ರೂಪ್ ಬಿಗೆ ಬಂದ್ರೆ 13 ಇಲಾಖೆಗಳಲ್ಲಿ ಈ ಒಂದು ಹುದ್ದೆಗಳಿರುವಂತದ್ದು. ಆ ಎಲ್ಲ ಇಲಾಖೆಗಳದ್ದು ಇಲ್ಲಿ ಟೇಬಲ್ ಅಲ್ಲಿ ರೋಸ್ಟರ್ ವೈಸು ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಹಾಕಿದರೆ ನೀವು ಇದನ್ನ ನೋಡಿಕೊಂಡು ನಿಮಗೆ ಯಾವ ಪೋಸ್ಟ್ ಇಷ್ಟ ಇದೆ ಆ ಒಂದು ಪೋಸ್ಟ್ಗೆ ಸೀರಿಯಸ್ ಆಗಿ ತಯಾರಿಯನ್ನ ಮಾಡಿ ಅಂತ ಹೇಳ್ತಾ, ಓಕೆ. ಇಲ್ಲಿ ಕೆಳಗಡೆ ಬಂದ್ರೆ ನಮೂನೆಗಳನ್ನ ಕೊಟ್ಟಿದ್ರೆ ನೀವು ಅದರಲ್ಲಿ ಮಾಡಿಸಿ ನಮೂನೆಗಳನ್ನ ಇಟ್ಕೋಬೇಕಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಏನು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಕಾಲ್ ಮಾಡಿರುವಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ನ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಳಲ್ಲಿ ಈ KSಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ವಿಚಾರಗಳಿವೆ ಈ ನೋಟಿಫಿಕೇಶನ್ ಅಲ್ಲಿ. ಅದ್ರ ಬಗ್ಗೆ ನಾನು ಸೀರೀಸ್ ಆಫ್ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.